ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾನು ಹೋಳಿಗೆ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಹೋಳಿಗೆ ಮಾಡುವುದಕ್ಕೆ ನೀರು ಕಾಯಕ್ಕಿಟ್ಟಿದ್ದೀನಿ ನಾನು. ಒಂದು ಈ ಕಪ್ಪು ಅಳತೆಯಲ್ಲಿ 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀರು ಕಾದಿದೆ, ಬೇಳೆ ಹಾಕ್ತೀನಿ ನಾನೀಗ. ಬೇಳೆ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ನಮ್ಮ ಕಡೆ ಎಲ್ಲ ಅರಿಶಿನ ಇದೆ ಎಲ್ಲ ಹಾಕಲ್ಲ ಇದರಲ್ಲಿ, ನಾವು ಹೀಗೆ ಮಾಡೋದು. 1 ಕಪ್ಪು ಬೇಳೆಗೆ 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನಾನು. ಎಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ. 4 ಏಲಕ್ಕಿನ ಕುಟ್ಟಿ ಹಾಕ್ತೀನಿ ನಾನು. ನೋಡಿ ಏಲಕ್ಕಿನ ನಾನು ನೋಡಿ ಬೇಳೆನ ಸ್ವಲ್ಪ ಕುದಿಬೇಕು. ಇದು ಕುದ್ದಿದೆ ಫ್ರೆಂಡ್ಸ್. ನಾನೀಗ ಇದು ನೀರು ತಕ್ಕೊತೀನಿ ನೋಡಿ. ಈ ಥರ ಕುದಿಬೇಕು ಬೇಳೆ ನೋಡಿ. ನೀರೆಲ್ಲ ತಕ್ಕೊಂಡಿದ್ದೀನಿ, ಬೆಲ್ಲ ಹಾಕ್ತೀನಿ. ಏಲಕ್ಕಿ, ಒಂದು 20 ಸೆಕೆಂಡ್ ಹಾಗೆ ಬಿಡಬೇಕು ಇದನ್ನು. ಬೆಲ್ಲ ಕರಿಗಿದೆ ನೋಡಿ. ಮಿಕ್ಸಿಗೆ ಹಾಕೋಣ ಈಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ ಹೂರಣ. ನುಣ್ಣಗೆ ರುಬ್ಬಿದ್ದೀನಿ ನಾನು. ಒಂದು ಬೌಲಲ್ಲಿ ಹಾಕ್ಕೊತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಆಗಿದೆ. ಮಿಕ್ಸಿ ಹಾಕಬೇಕಾದ್ರೆ ಸ್ವಲ್ಪ ತೆಳು ಅಂತ ಅನಿಸುತ್ತೆ ಫ್ರೆಂಡ್ಸ್. ಏನು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೊತ್ತು ಬಿಟ್ಟರೆ ಅದೆಷ್ಟು ಅದೇ ಗಟ್ಟಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಆಗಿದೆ. 1 ಕಪ್ಪು ಬೇಳೆ ಹಾಕಿದ್ದೆ, ಇಷ್ಟ ಆಗಿದೆ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಹೋಳಿಗೆ ಮಾಡೋದಕ್ಕೆ ಮೈದಾ ಹಿಟ್ಟು ತೊಗೊಂಡಿದ್ದೆ ನಾನು. ಜರಡಿ ಇಟ್ಕೊತಾ ಇದ್ದೀನಿ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಆಯಿಲ್, ವಾಟರ್ ಹಾಕಿ ಕಲಿಸ್ಕೊತೀನಿ ನಾನು. ಮೈದಾ ಜರಡಿ ಇಟ್ಕೊಂಡಿದ್ದೀನಿ ನಾನು. ಚಿರುಟಿ ರವೆ ಹಾಕ್ತಿದ್ದೀನಿ, ಒಂಚೂರು ಆಯಿಲ್, ವಾಟರ್. ನೋಡಿ ಫ್ರೆಂಡ್ಸ್, ಹೋಳಿಗೆ ಮಾಡೋದಕ್ಕೆ ಈ ಥರ ಸಾಫ್ಟಾಗಿರಬೇಕು. ಆಯಿಲ್ ಹಾಕಿ ಅರ್ಧ ಗಂಟೆ ನೆನೆಯಕ್ಕೆ ಬಿಡ್ತೇನೆ ನಾನು. ಒಂದು ½ ಅನ್ ಅವರ್ ನೆನೆಬೇಕಿದೆ ನೋಡಿ ಫ್ರೆಂಡ್ಸ್. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆದಿದೆ. ಹೋಳಿಗೆ ಮಾಡೋಣ. ಹಂಚಿಟ್ಕೊಂಡಿದ್ದೀನಿ ಕಾಯೋಕ್ಕೆ.
ನೋಡಿ ಫ್ರೆಂಡ್ಸ್, ಹೋಳಿಗೆ ರೆಡಿಯಾಗಿದೆ. ಸರ್ವ್ ಮಾಡ್ತೀನಿ ನಮಗೆ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ. ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ.